ಹರಿ ಓಂ ಶ್ರೀಮಾತ್ರೇ ನಮಃ. ಇಂದು ನಾವು ಬದನೆಕಾಯಿ, ದೊಣ್ಣೆ ಮೆಣಸು, ನುಗ್ಗೆ ಮಸಾಲ ಮಾಡೋಣ. ನಮ್ಮಲ್ಲಿ ಹೆಚ್ಚಾಗಿ ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸುವುದಿಲ್ಲ. ಬದನೆಕಾಯಿ, ದೊಣ್ಣೆ ಮೆಣಸು ಮತ್ತು ನುಗ್ಗೆಕಾಯಿಯ ಹೋಳುಗಳನ್ನು ಮಾಡಿ ತೊಳೆದು ಇಡುವುದು. ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಉದ್ದಿನಬೇಳೆ, ಮೆಂತ್ಯ, ಕರಿಬೇವು, ಒಗ್ಗರಣೆ ಹಾಕಿ ಅದರಲ್ಲಿ ಬದನೆ, ಸಿಮ್ಲಾ ಮಿರ್ಚ್, ನುಗ್ಗೆಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ಹುರಿಯುವುದು. ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸುವುದು. ನಾವು ಅಡುಗೆಯಲ್ಲಿ ಹೆಚ್ಚಾಗಿ ಸಾಣಿಕಟ್ಟ ಉಪ್ಪನ್ನು ಬಳಸುತ್ತೇವೆ. ಅದರ ಬಗ್ಗೆ ಮುಂದೆ ಮಾತನಾಡುತ್ತೇವೆ. ಈಗ ನಾವು ಮಿಕ್ಸಿ ಜಾರ್ನಲ್ಲಿ 1 ಸ್ಪೂನ್ ಕೊತ್ತಂಬರಿ ಕಾಳುಗಳು, 7-8 ಬ್ಯಾಡಗಿ ಮೆಣಸು, ಸಣ್ಣ ಬೆಲ್ಲದ ತುಂಡು, 1 ಕಪ್ ತೆಂಗಿನ ತುರಿ, ಚಿಕ್ಕ ಇಂಗು, ಚಿಟಿಕೆ ಅರಿಶಿಣ, 2 ಸ್ಪೂನ್ ಕೋಕಮ್ ಸಿರಪ್ ಅಥವಾ ಹುಣಸೆ ಹಣ್ಣು ಹಾಕಿ ರುಬ್ಬಿಕೊಳ್ಳುವುದು. ಬೇಯಿಸಿದ ತರಕಾರಿಯಲ್ಲಿ ಉಪ್ಪು ಹಾಕಿ ಮಸಾಲೆ ಹಾಕಿದರೆ ಬದನೆ, ಸಿಮ್ಲಾ, ನುಗ್ಗೆ ಮಸಾಲ ರೆಡಿ. ಸಾಣಿಕಟ್ಟ ಉಪ್ಪು ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಐತಿಹಾಸಿಕ ಮತ್ತು ನೈಸರ್ಗಿಕ ಉಪ್ಪಾಗಿದೆ. ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಸುಮಾರು 1720ರಿಂದ ಪ್ರಸಿದ್ಧಿಯಾಗಿರುವ ಈ ಉಪ್ಪು ಯಾವುದೇ ರಾಸಾಯನಿಕಗಳಿಲ್ಲದೆ ಬಿಸಿಲು ಮತ್ತು ಮಾನವ ಶ್ರಮದಿಂದ ತಯಾರಾಗುವ ನೈಸರ್ಗಿಕ ಉಪ್ಪಾಗಿದೆ. ಅಘನಾಶಿನಿ ನದಿಯ ಹಿನ್ನೀರಿನಿಂದ ಸಾಂಪ್ರದಾಯಿಕವಾಗಿ ಇದನ್ನು ಉತ್ಪಾದಿಸಲಾಗುತ್ತದೆ. ಈ ಉಪ್ಪು ಕೇವಲ ಅಡುಗೆಯಲ್ಲದೆ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಉದ್ದೇಶಗಳಿಗೂ ಬಳಕೆಯಾಗುತ್ತದೆ. ಶ್ರೀಮಾತ್ರೇ ನಮಃ.